ಸ್ನೇಹಿತರೆ ಡೇ 11ಗೆ ಸುಸ್ವಾಗತ. ಡೇ 11ನಲ್ಲಿ ನಾವು ಬಂದ್ಬಿಟ್ಟು ತಿರುಪತಿಯಿಂದ ಕಡಪಗಾದರೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಬಂದ್ಬಿಟ್ಟು ಈ ಒಂದು ಜರ್ನಿಯನ್ನು ನಾನು ಒಂದು ಚಿಕ್ಕ ವ್ಲಾಗಾಗಿ ಮಾಡ್ತೀನಿ. ಏನಂದರೆ ನಮ್ಮ ತಿರುಪತಿಯಿಂದ ಕಡಪಗೆ ಹೋಗೋ ಥರ. ಆ್ಯಕ್ಚುಲಿ ನಾನು ಡೇ 11 ಇವತ್ತು ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಬಂದುಬಿಟ್ಟು ಪಾರ್ಟ್ 2 ಹಾಕ್ತೀನಿ. ಓಕೆ, ಪಾರ್ಟ್ 2 ಡೇ 11 ಅಂತ ಹಾಕ್ತೀನಿ. ಸೊ ಈ ಒಂದು ಜರ್ನಿಯನ್ನು ಮಾತ್ರ ನಾನು ಮೂವ್ ಮಾಡ್ತಾಯಿರ್ತೀನಿ. ನೋಡಿ, ಆ್ಯಕ್ಚುಲಿ ಬಂದ್ಬಿಟ್ಟು APSRTC ಬಸ್ಸು, ಸೊ ಆಂಧ್ರ ಬಸ್ಸು ಈ ಥರ ಇದೆ. ಆ್ಯಕ್ಚುಲಿ ನೀವು ಒಂದು ನಿಮಿಷ ನೋಡಿ ಆ ಥರ ಜರ್ನಿ. ಇದೇನು ಬಂದ್ಬಿಟ್ಟು ತಿರುಮಲ ಅಂತ. ಸೊ ತಿರುಮಲದಿಂದ ಬಂದ್ಬಿಟ್ಟು ತಿರುಪತಿಗೆ 90 ರೂಪೀಸ್ ತೊಗೊತಾರೆ. ಸೊ ಅಲ್ಲಿಂದ ನಾವು ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್ ಇದೆ. ಸೊ ಅಲ್ಲಿ ರೈಲ್ವೆ ಸ್ಟೇಷನಿಂದ ನಾವು ಕಡಪಗೆ ಟಿಕೆಟ್ನ ಬುಕ್ ಮಾಡಿ ಏನು ತೊಗೊಂಡಿಲ್ಲ. ಸೊ ಮೋಸ್ಟ್ಲಿ 5 o'clock ನಮ್ಮ ಟ್ರೈನ್ ಇದೆ ಅಲ್ಲಿ. ಸೊ ಆ 5 o'clock ಅಲ್ಲಿ ಟ್ರೈನ್ ತೊಗೊಂಡು ನಾವು ಅಲ್ಲಿಂದ ಕಡಪಗಾರೆ ಹೋಗೋಣ. ಓಕೆ, ಸ್ನೇಹಿತರೆ ತಿರುಪತಿ ರೋಡ್ ನೋಡಿ ಎಷ್ಟೊಂದು ಡೌನ್ ಯಾವಾಗಿದೆಯೋ. ಸತ್ಯದಿನ ಬಂದುಬಿಟ್ಟು ಯಾವಾಗ ಈ ಥರ ಟ್ರಾವೆಲಿಂಗ್ ವೀಡಿಯೋ ಹಾಕಲ್ಲ, ಯಾಕಂದರೆ ನಾನು ಅಷ್ಟೊಂದು ಇದಾಗಿರಲ್ಲ, ಫುಲ್ ಟೈಡ್ ಆಗಿರ್ತೀನಲ್ಲ ಅದಕ್ಕೆ ಟ್ರಾವೆಲಲ್ಲಿ. ಸೊ ತಿರುಪ್ತಿದಂತೂ ನೀವು ನೋಡ್ತಾರೆ ಫುಲ್ಲು ಡೌನು, ಘಾಟ್ ಸೆಕ್ಷನ್ ಥರ ಇದೆ ಬಂದ್ಬಿಟ್ಟು. ಸೊ ಮುಂದೆ ಅಲ್ಲಿಂದ ರೋಡ್ ನೋಡ್ತಾರೆ ಬಂದು ತುಂಬ ಡೌನು, ತುಂಬ ಇದಾಗಿದೆ, ಡೇಂಜರ್ ಆಗಿತ್ತು. ಸೊ ಬಟ್ ಓನ್ ವೆಹಿಕಲ್ ಬರೋರಿಗೆ ಸ್ವಲ್ಪ ಭಯ ಆಗುತ್ತೆ ನಿಜವಲ್ಲೂ. ಯಾಕಂದರೆ ಈ ಥರ ಕಟ್ಔಟ್ ನೋಡಿ ಹೆಂಗಿದೆ ನೋಡಿ ಎಲ್ಲ. ಸ್ವಲ್ಪ ಹಂಗೆ ಫುಲ್ಲು ಡೌನು, ಫುಲ್ ಕಟ್ ಮಾಡಬೇಕು. ಅಷ್ಟೇ ಬಂದ್ಬಿಟ್ಟು ಬೆಟ್ಟಗಳು ಬಂದ್ಬಿಟ್ಟು 7 ಬೆಟ್ಟ ಕ್ರಾಸ್ ಮಾಡ್ಬೋದು ನಾವು ಮೈನ್ ಟೆಂಪಲ್ಗೆ ಹೋಗ್ಬೇಕಂದ್ರೆ. ಸೊ ತಿರುಪತಿ ತಿಮ್ಮಪ್ಪ ವೆಂಕಟೇಶ್ವರನ ದರ್ಶನ ಮಾಡಬೇಕಂದ್ರೆ ಸೊ ಅಷ್ಟೊಂದು ಸುಲಭವಾಗಿ ಆಗೋಲ್ಲ, ತುಂಬ ಆದರೆ ಬೆಟ್ಟಗಳು ಬರ್ತವೆ ನೋಡಿ. ಸೊ ಆ್ಯಕ್ಚುಲಿ 7 ಬೆಟ್ಟ ಕ್ರಾಸ್ ಮಾಡಿ ನಮ್ಮ ಮೇಲೆ ಹೋಗ್ಬೇಕು. ನೋಡಿ ನಿಮಗಿಲ್ಲೊಂದು ವ್ಯೂ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟೊಂದು ಆಹ್ಲಾದ, ನಿಜವಲ್ಲೂ ಭಯ ಆಗತ್ತೆ ಇಲ್ಲಿ ನೋಡ್ಕೊಂಡ್ರೆ. ಅಲ್ಲಿ ಡೌನ್ ಒಂದು ರೋಡ್ ಇದೆ ನೋಡಿ, ಯಾವ ಥರ ಇದೆ ಅಂದ್ಬಿಟ್ಟು ರೋಡ್. ವಾವ್, ಈ ಪ್ಲೇಸ್ ನೋಡಿ, ನಾವು ಹೋಗೋ ರೀತಿ ಅಂತೂ ಯಾವ ಥರ ಇದೆ. ಈ ಬೆಟ್ಟಗಳೆಲ್ಲ ಒಂಥರ 7 ಬೆಟ್ಟ ಇದೆಯಲ್ಲ ನೋಡಿ, ಫುಲ್ಲು ಡೌನು, ಫುಲ್ಲು ಕಟ್ಟಿಂಗು. ಸೊ ಕಾರ್ ಎಲ್ಲಿ ಟಚ್ ಆಗುತ್ತಪ್ಪ ಅನ್ಸೋದು, ಅಷ್ಟೊಂದು ಭಯ ಆಗುತ್ತೆ ನಿಜವಾಗ್ಲು. ಹೋಗ್ತಾ ಇದ್ರೇ ಅಷ್ಟೊಂದು ಭಯ ಇದೆ ನೋಡಿ. ಫ್ಯಾಂಟಾಸ್ಟಿಕ್ ವ್ಯೂಸ್, ಯಾರು ಚೆನ್ನಾಗಿ ಬರ್ತಾಯಿದೆ ವ್ಯೂಸ್. ಆ್ಯಕ್ಚುಲಿ ಬಂದುಬಿಟ್ಟು ನಾನು ನಿಮ್ಗೆ ಆ ಕಡೆಯಿಂದ ತೋರಿಸಿದ್ರೆ ಬಟ್ ವ್ಯೂಸ್ ಚೆನ್ನಾಗಿ ಬರ್ತದೆ. ವ್ಯೂಸ್ ಆ ಕಡೆ ಬರುತ್ತೆ. ಸ್ನೇಹಿತರೆ ನಿಮ್ಗೆ ಎಲ್ಲರೂ ಒಂದು ಗಮನಕ್ಕೆ ನೋಡಿ, ಆ್ಯಕ್ಚುಲಿ ಇಷ್ಟೊಂದು ಬಿಸಿಲಿಗೆ ಬಟ್ ಕಾಲ್ನಡಿಗೆ ನಡ್ಕೊಂಬರೋರಿಗೆ ನೀರು ಹಾಕಿ ನೋಡಿ. ಆ್ಯಕ್ಚುಲಿ ರೋಡ್ ಫುಲ್ ಈ ಥರ ನೀರು ಬಿಟ್ಕೊಂಡು ಈ ಥರ ಒಂದು ಚಿಕ್ಕದು ಮ್ಯಾಟ್ ಥರ ಹಾಕಿದ್ದಾರೆ ನೋಡಿ. ನಿಜವಾಗ್ಲೂ ಬಿಸಿಲಿಗೆ ಈ ಥರ ಒಂದು ಫೆಸಿಲಿಟೀಸ್ ನಾನು ಎಲ್ಲೇ ನೋಡಿಲ್ಲ ನೋಡಿ. ಬಟ್ ಕಾಲ್ನಡಿಗೆಯಲ್ಲಿ ಬರೋರಿಗೆ ಎಷ್ಟೊಂದು ಫೆಸಿಲಿಟೀಸ್ ಕೊಟ್ಟಿದ್ದಾರೆ ನೋಡಿ. ತುಂಬ ನೀರು ಹಾಕ್ತೀನಿ ನೋಡಿ. ನೋಡಿ ಫುಲ್ ರೋಡಿಂದ ಫುಲ್ ಅಲ್ಲಿ ಪೈಪ್ ಹಾಕ್ಬಿಟ್ಟು ನೀರು ಹಾಕ್ಕೊಂಡು ಆ್ಯಕ್ಚುಲಿ ನೋಡಿ, ಯಾವುದೇ ಈ ಥರ ಒಂದು ಫೆಸಿಲಿಟೀಸ್ ನನ್ನ ಲೈಫಲ್ಲಿ ನಾನು ನಿಜವಾಗ್ಲೂ ಎಲ್ಲೂ ನೋಡಿಲ್ಲ ನೋಡಿ. ಸ್ನೇಹಿತರೆ ಈ ಒಂದು ವಿಜುವಲ್ ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಎಷ್ಟು ತಂಪಾದ ಗಾಳಿ, ತಂಪಾದ ವಾತಾವರಣ ನಿಜವಾಗ್ಲೂ ಇಲ್ಲಿ ನೋಡಿದ್ರು ಮರ ಗಿಡ ನೋಡಿ ಯಾವ ಥರ ಕ್ಲೈಮೇಟ್ ಇದೆ ನೋಡ್ತಿದ್ವಲ್ಲ. ಈ ಥರ ಒಂದು ಕ್ಲೈಮೇಟ್ ತಿರುಪತಿಯಲ್ಲಂತೂ ನಿಜವಾಗ್ಲೂ ಎಷ್ಟೊಂದು ಕ್ಲೈಮೇಟ್ ಚೆನ್ನಾಗಿದೆ ಗೊತ್ತಾ. ಇಲ್ಲಿ ಇಷ್ಟೊಂದು ಮರಗಳಿರೋದಕ್ಕೆ ಈ ಥರ ಒಂದು ಗಾಳಿ, ಈ ಥರ ಒಂದು ವಾತಾವರಣ ನಿಜವಾಗ್ಲೂ ತುಂಬ ಅದ್ಭುತವಾಗಿದೆ ಈ ಥರ ಒಂದು ವಾತಾವರಣ. ಅದಕ್ಕೆ ತಿರುಪತಿ ಬಂದ್ಬಿಟ್ಟು ಇಷ್ಟೊಂದು ಕೂಲಾಗಿ, ಇಷ್ಟೊಂದು ಚಿಲ್ಲಾಗಿರೋದು ಈ ಥರ ಕಾಡಿರೋದಕ್ಕೆ. ಸೊ ನೋಡಿ, ಅದಕ್ಕೆ ಇಷ್ಟೊಂದು ವಾತಾವರಣ ತುಂಬ ಇಷ್ಟ ಆಗೋದು. ಮತ್ತು ಇದರಲ್ಲಿ ಬಂದ್ಬಿಟ್ಟು ಜಿಂಕೆ ಎಲ್ಲ ಇದ್ದಾವೆ, ಉಷ್ಟ್ರಪಕ್ಷಿ ಎಲ್ಲ ಥರ ನಾರ್ಮಲ್ ಏನೋ ದೊಡ್ಡ ಒಂಥರ ಪಕ್ಷಿ ಥರ ಇದ್ದಾವೆಲ್ಲ. ಜಿಂಕೆಗಳಾದರೆ ತುಂಬ ಜಿಂಕೆಗಳಿದ್ದಾವೆ, ಇದರಲ್ಲೆಲ್ಲ ಫುಲ್ ಮೇಯ್ತಾ ಇರ್ತವೆ. ಒಟ್ಟು ಅಷ್ಟೇ ಕಾಣಿಸಿಲ್ಲ ನನಗೆ, ಅವೆಲ್ಲ ಹೊರಗಡೆ ಇರ್ತವೆ ಅನ್ಸುತ್ತೆ, ಇವಾಗ ರೋಡ್ಗೆಲ್ಲ ಬರೋಲ್ಲ. ಸೊ ಇದರಲ್ಲಿ ತುಂಬ ಪ್ರಾಣಿ ಪಕ್ಷಿಗಳಾದ್ರೆ ತುಂಬ ಇದ್ದಾವೆ. ಸೊ ಕಾಡಂತೂ ನಮ್ಗೆ ತುಂಬ ಇಷ್ಟ ಆಯ್ತು ನೋಡಿ. ನೋಡ್ತಾ ಇದ್ರೆ ಅಷ್ಟೊಂದು ಆಹ್ಲಾದಕರವಾಗಿರುತ್ತೆ ಈ ಥರ ಕಾಡು. ಸೊ ನನಗೆ ಈ ಥರ ಪರಿಸರ ಆದರೆ ನನಗೆ ತುಂಬ ಇಷ್ಟ ನಿಜವಾಗ್ಲು. ನಾನು ಒಂದು ಪರಿಸರ ಪ್ರೇಮಿ. ಈ ಥರ ನನಗೆ ಗಿಡ ಮರ, ಈ ಥರ ಫಾರೆಸ್ಟು ಇದಂದರೆ ನನಗೆ ತುಂಬ ಇಷ್ಟ ನನಗೆ. ಸ್ನೇಹಿತರೆ ಫೈನಲಿ ನಮಗೆ ಟ್ರೈನ್ ಯಾರು ಸಿಗ್ತಾಯಿತ್ತು. ತಿರುಪತಿಯಿಂದ ಕಡಪಗೆ ಹೋಗೋ ಟ್ರೈನ್ ಸಿಗ್ತಿದೆ. ಒಂದು 5 ನಿಮಿಷ ಲೇಟ್ ಆಗಿದ್ದು ನನಗೆ ಟ್ರೈನ್ ಸಿಗ್ತಾ ಇರಲಿಲ್ಲ. ಅದಕ್ಕೆ ನಾನು ಬೇಗ ಬ್ಯಾಗ್ಸ್ ಎಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಬೇಗ ಬಂದುಬಿಟ್ಟೆ ನಾನು. ನಮಗೆ ಟ್ರೈನ್ ಆದರೆ ಸಿಕ್ತು ಪರವಾಗಿಲ್ಲ, ಒಂದು 5 ನಿಮಿಷ ಲೇಟ್ ಆಗಿದ್ದರೂ ಸಿಗ್ತಾಯಿರಲಿಲ್ಲ. ಸೊ ಟ್ರೈನ್ ಸಿಕ್ತೆ. ಇವಾಗ ನಮ್ಮಿಂದ ನಾವು ಈಗ ಕಡಪಗೆ ಹೋಗ್ತಾಯಿದ್ವಿ. ಸೊ ಕಡಪಗೆ ಹೋಗೋದಾರ ವಿಜುವಲ್ಸ್ ಹೆಂಗಿರುತ್ತೆ ಅಂತ ನನಗೆ ತೋರಿಸ್ತೀನಿ. ಬಂದ್ಬಿಟ್ಟು ಜನರಲ್ ಟಿಕೆಟ್ ಹಚ್ಚಿದ್ದು ಹೋಗ್ಬಿಟ್ಟು, ಯಾಕಂದರೆ ಜಸ್ಟ್ ಒಂದು 2 hour ಜರ್ನಿ ಅಷ್ಟೇ. ಅದಕ್ಕೆಲ್ಲ ನಾನು ಕನ್ಫರ್ಮ್ ಆಗ್ತೀನಿ, ಏನು ಕನ್ಫರ್ಮ್ ಮಾಡಿ ನನಗೆ ಹೇಳ್ದಲ್ಲ, ಯಾವುದೇ ಥರ ಒಂದು ಕನ್ಫರ್ಮೇಷನ್ ಆಗಿಲ್ಲ, ಏನಿಲ್ಲ. ನಾವು ಎಲ್ಲ ಜನರಲ್ಲು ಈ ಥರ ಪ್ರಿಪೇರ್ ಮಾಡ್ತೀವಿ. ಸೊ ಪರವಾಗಿಲ್ಲ, ಫೈನಲಿ ಈ ಥರ ನೋಡಿ ಮೇಲಾದ್ರೆ ಕುತ್ಕೊಂಡಿದ್ದೀನಿ ನಾನು. ಸೊ ಮೇಲಾದರೆ ಸೀಟ್ ಸಿಕ್ಕಿದೆ ನಮಗೆ. ಸೊ ಪರವಾಗಿಲ್ಲ, ಅಡ್ಜಸ್ಟ್ ಆಗ್ಬೋದು. ಸೊ ನಾನು ನಿಮ್ಮ ಕಡಪಗೆ ಹೋಗ್ಬಿಟ್ಟು ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ, ಅಲ್ಲಿ ಎಲ್ಲಿ ಸ್ಟೇ ಆಗ್ತೀನಿ, ಊಟ ಹೆಂಗೆ, ಸೊ ಅಲ್ಲಿಂದ ನಾನು ಎಲ್ಲಿ ಮೂವ್ ಆಗ್ತೀನಿ ಅಂದ್ಬಿಟ್ಟು ನಿಮ್ಗೆ ಅಲ್ಲಿಂದ ನಾನು ಇನ್ಫಾರ್ಮ್ ಎಲ್ಲ ಒಂದೊಂದು ಡೀಟೇಲ್ಸ್ ಎಲ್ಲ ಇನ್ಫಾರ್ಮ್ ಕೊಡ್ತಾ ಹೋಗ್ತೀನಿ. ಓಕೆ ಸ್ನೇಹಿತರೆ, ಫೈನಲಿ ರೀಚ್ಡ್ ಇನ್ ಕಡಪ. ನಾವು ಬಂದುಬಿಟ್ಟು ಇವಾಗ ಕಡಪಗೆ ಆಲ್ರೆಡಿ ಬಂದುಬಿಟ್ಟಿದ್ವಿ. ನೀವು ನೋಡ್ತಾ ಇರ್ಬೋದು ಬಂದ್ಬಿಟ್ಟು ಇವಾಗ ಎಲ್ಲಿದೆ ಒಂದು ನಾವು ಕಡಪ. ಇದು ಬಂದುಬಿಟ್ಟು ಕಡಪ ಓಲ್ಡ್ ಬಸ್ ಸ್ಟ್ಯಾಂಡು. ತಿರುಪತಿಯಿಂದ ನಾವು ಬಸ್ಸಲ್ಲಿ ಬಂದಿಲ್ಲ, ಟ್ರೈನಲ್ಲಿ ಬಂದೆ. ಆ್ಯಕ್ಚುಲಿ ನಿಮ್ಗೆ ಬಂದುಬಿಟ್ಟು ನಾನು ಟ್ರೈನ್ ತೋರಿಸಿದೆ ಅನ್ಕೊತೀನಿ ನಿಮಗೆ. ಟ್ರೈನಲ್ಲಿ ಬಂದುಬಿಟ್ಟು ನಾನು ಇವಾಗ ಜಸ್ಟ್ ಹಾಫ್ ಆನ್ ಅವರ್ ಆಯ್ತು. ಇವಾಗ ಇಲ್ಲಿ ಟೈಮ್ ಬಂದುಬಿಟ್ಟು 8 o'clock ಆಗಿದೆ. ಸೊ ಕಡಪ ಓಲ್ಡ್ ಬಸ್ ಸ್ಟ್ಯಾಂಡ್ ಇದು. ನಾನು ಇಲ್ಲಿ ಗೊತ್ತಾ, ನನಗೆ ಇಲ್ಲಿ ಒಂದು ಇದಾಯಿತು.
ಸೊ ಇಲ್ಲಿಂದ ನಾನು ಕರೆಕ್ಟಾಗಿ ಒಂದು 2 ಕಿಲೋಮೀಟರ್ ನಂಗೆ ಗೊತ್ತಿರಲಿಲ್ಲ. ಫುಲ್ಲು ಒಂದು 15 kg ಬ್ಯಾಗ್ ತೊಗೊಂಡು, ಹಿಂದೆ ಒಂದು ಬ್ಯಾಗ್ ಮುಂದೆ ಒಂದು ಬ್ಯಾಗ್ ತೊಗೊಂಡು ಒಂದು 10-15 ನಿಮಿಷ ಅನ್ಕೊಂತೀನಿ ಮೋಸ್ಟ್ಲಿ. ಒಂದು 2 ಕಿಲೋಮೀಟರ್ ನಾನು ನಡ್ಕೊಂಡ್ಬಂದೆ. ಫುಲ್ಲು ಟೈರ್ಡ್ ಆಗೋದು ನನಗೆ. ಸೊ ಇದು ಬಂದುಬಿಟ್ಟು ಓಲ್ಡ್ ಬಸ್ ಸ್ಟ್ಯಾಂಡ್ ಇದೆ, ನೀವು ನೋಡ್ತಾ ಇರ್ಬೋದು. ಇದು ನೋಡಿ ಕಡಪ ಓಲ್ಡ್ ಬಸ್ ಸ್ಟ್ಯಾಂಡ್ ಈ ಥರ ಇದೆ. ಸೊ ಇಲ್ಲೊಂದು ಟೆಂಪಲ್ ಎಲ್ಲ ಇದೆ, ಬಂದು ತೋರಿಸ್ತೀನಿ ಬೇಕಾದ್ರೆ ನಿಮಗೆ. ಸೊ ಇಲ್ಲಿ ಬಂದುಬಿಟ್ಟು ನಾನು ಲಾರ್ಜರ್ ತೊಗೊಂಡಿದ್ವಿ ಬರೀ ಒಂದು ದಿನಕ್ಕೆ ಮಾತ್ರ. ಯಾಕಂದ್ರೆ ನಾಳೆ ಬಂದುಬಿಟ್ಟು ನಾನು ಕೊಲ್ತಲ್ಕೊಂಡ ಅಂತ ಒಂದಿದೆ ಅಲ್ಲಿ, ಆ ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ನಾಳೆ. ಸೊ ಇಲ್ಲಿ ದೇವಸ್ಥಾನ ತೋರಿಸ್ತೀನಿ. ಇಲ್ಲಿ ನಿಮಗೆ ಓಲ್ಡ್ ಬಸ್ ಸ್ಟ್ಯಾಂಡ್ ತೋರಿಸ್ತೀನಿ ನೋಡಿ. ಹಿಂಗೆ ಸ್ನೇಹಿತರೆ, ಇದು ಬಂದುಬಿಟ್ಟು ಓಲ್ಡ್ ಬಸ್ ಸ್ಟ್ಯಾಂಡ್ ಇದೆ. ಆ್ಯಕ್ಚುಲಿ ನೀವು ಏನು ನೋಡ್ತಾ ಇರೋದು ಬಂದ್ಬಿಟ್ಟು ನ್ಯೂ ಬಸ್ ಸ್ಟ್ಯಾಂಡ್ ಬಂದುಬಿಟ್ಟು ಇನ್ನು ಮುಂದೆ ನ್ಯೂ ಬಸ್ ಸ್ಟ್ಯಾಂಡ್ ಇದೆ. ಸೊ ನಾವು ಇವಾಗ ಬಂದುಬಿಟ್ಟು ತುಂಬ ಹೊಟ್ಟೆ ಹಚ್ತದೆ. ಯಾಕಂದರೆ ನಾವು ಯಾವಾಗೋ ಮಾರ್ನಿಂಗ್ ಮಾಡಿರೋ ಟಿಫನ್ ನಾವು ಮಧ್ಯಾಹ್ನ ಊಟ ಮಾಡಿಲ್ಲ. ಸೊ ಯಾಕೋ ನನಗೆ ಆ್ಯಕ್ಚುಲಿ ಇವಾಗ ಊಟ ಬಂದುಬಿಟ್ಟು ಬರೀ 2 ಟೈಮ್ಸ್ ಮಾಡ್ತಾಯಿದ್ದೆ ನಾನು ಡೈಲಿ. ಸೊ 3 ಟೈಮ್ ಊಟ ನನಗೆ ಅಡ್ಜಸ್ಟ್ ಆಗ್ತಾನೆ ಇಲ್ಲ. ಬಟ್ ಮಾಡೋಕ್ಕಿಲ್ಲ ಅಂತಿಲ್ಲ, ಟೈಮ್ ಸಿಗ್ತಾಯಿಲ್ಲ. ಸೊ ಈ ಥರ ಓಡಾಡೋದ್ರಲ್ಲೇ ಬಟ್ ಹೊಟ್ಟೆ ಹೆಚ್ಚಲ್ಲ, ಅಷ್ಟೊಂದು ಫುಲ್ ಟೈರ್ಡ್ ಆಗ್ತದೆ. ಇವಾಗಾದ್ರೆ ತುಂಬ ಹೊಟ್ಟೆ ಹೆಚ್ಚದೆ ಹೋಗ್ಬಿಟ್ಟು. ಸೊ ಏನೋ ತಿನ್ನೋಣ ಬನ್ನಿ ನಾವು ಫಸ್ಟ್ ಟಿಫನ್ ಮಾಡಿಬಿಟ್ಟು ಆಮೇಲೆ ಬೇಕಾದ್ರೆ ನಾನು ನಿಮ್ಗೆ ನನ್ನ ರೂಮ್ ತೋರಿಸ್ತೀನಿ. ನನ್ನ ರೂಮ್ ಬಂದುಬಿಟ್ಟು ಜಸ್ಟ್ ಇಲ್ಲೇ ಲಾರ್ಜ್. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ 150 ಅಂದ್ಬಿಟ್ಟು ಫಸ್ಟ್ ಹೋಗ್ಬಿಟ್ಟು ನಾವೇನೋ ಟಿಫನ್ ತಿನ್ಬಿಟ್ಟು ಆಮೇಲೆ ನಾವು ನಮ್ಮ ರೂಮ್ ತೋರಿಸ್ತೀನಿ ಬನ್ನಿ ನಮಗೆ. ಸ್ನೇಹಿತರೆ, ನೀವು ನೋಡ್ತಾರೆ ಇಲ್ಲಿ ಬಂದ್ಬಿಟ್ಟು ನಾವು ಇಲ್ಲದೇ ಇವಾಗ ಒಂದು ಟಿಫನ್ ಮಾಡಿದ್ವಿ ನೋಡಿ. ಇಲ್ಲಿ ಟಿಫನ್ ಇಲ್ಲಿ ಮಾಡಿಬಿಟ್ಟು ಇವಾಗ ಇಲ್ಲಿ ಊಟ ಮಾಡಿಬಿಟ್ಟು ಸೊ ನಮ್ಮ ರೂಮ್ ಇಲ್ಲಿ ನೋಡಿ ಲಾರ್ಜು 150 ರೂಪೀಸ್ ಲಾರ್ಜ್ ಓನ್ಲಿ. ಅರುಣಾ ಲಾರ್ಜ್ ಅನ್ಸುತ್ತೆ. ಸೊ ಬನ್ನಿ ಒಳಗಡೆ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ಲಾರ್ಜು. ಅರುಣಾ ಲಾರ್ಜ್ ಅಂದ್ಬಿಟ್ಟು ನೋಡಿ, ಅರುಣಾ ಲಾರ್ಜ್. ಸೊ ಬನ್ನಿ ಒಳಗಡೆ ಹೋಗೋಣ ಯಾವ ಥರ ಇದೆ ಅಂದ್ಬಿಟ್ಟು ನೋಡೋಣ. ಆ್ಯಕ್ಚುಲಿ ಬಂದ್ಬಿಟ್ಟು 100 ರೂಪೀಸ್ ಅಂದರೆ ನಿಜವಾಗ ತುಂಬ ಚೀಪು, ಪರವಾಗಿಲ್ಲ. ಯಾಕಂದರೆ ನಾವು ಬರೀ ಒನ್ ಡೇ ಒನ್ ನೈಟ್ 24 hours 100 ರೂಪೀಸ್ ಅಂದರೆ ತುಂಬ ವರ್ತಿ, ಚೆನ್ನಾಗಿ ಕೊಟ್ಟಿದ್ದಾರೆ, ಪರವಾಗಿಲ್ಲ. ಥರ ನೀವು ನಮ್ಮ ಬೆಡ್ ಅಂದರೆ ಇಲ್ಲೇ ಕೊಟ್ಟಿದ್ದಾರೆ. ಸೊ ಇದು ಬಂದುಬಿಟ್ಟು ರಿಸೆಪ್ಷನು. ಸೊ ಫ್ಯಾನ್ ಕೊಟ್ಟಿದ್ದಾರೆ. ಬಂದ್ಬಿಟ್ಟು ನಮ್ಮ ಬೆಡ್ ಇದು ಬಂದ್ಬಿಟ್ಟು ನಮ್ಮ ಬೆಡ್ಡು. ಸೊ ಇಲ್ಲಿ ಲಾಕರ್ ಇದೆ. ಸೊ ನೋಡಿದ್ರೆ ಬಟ್ 100 ರೂಪೀಸ್ ಅಂದರೆ ತುಂಬ ಚೀಪ್. ಯಾಕಂದರೆ 100 ರೂಪೀಸ್ ಆ್ಯಕ್ಚುಲಿ ನಾವು ಬಂದ್ಬಿಟ್ಟು ಟೆಂಟ್ ಹಾಕ್ಕೊಳ್ಳೋಣ ಅಂತ ನಾನು ಪ್ಲಾನ್ ಮಾಡಿದೆ. ಬಟ್ ಟೆಂಟಿಗಿಂತ 100 ರೂಪೀಸ್ ಅಂದರೆ ಫಾರ್ ಬೆಟರ್. ಯಾಕಂದರೆ ಇವತ್ತು ನಾವು ಇಲ್ಲಿ ಸ್ಟೇ ಆಗ್ಬೋದು, ಪರವಾಗಿಲ್ಲ. ಇವತ್ತು ಒಂದು ದಿನಕ್ಕಲ್ಲ, 24 hours ಕೊಟ್ಟಿದ್ದೀವಿ, ತುಂಬ ಗ್ರೇಟು. ಬಟ್ ಪರವಾಗಿಲ್ಲ, ಯಾಕಂದರೆ 24 hours ನಾವು ಇರ್ಬೋದು ಬೇಕಾದ್ರೆ. ಬಟ್ ಓಕೆ, ಈ ವ್ಲಾಗ್ ಇಲ್ಲಿಗೆ ನಾನು ಕ್ಲೋಸ್ ಮಾಡ್ತೀನಿ. ಮಾರ್ನಿಂಗಿಂದ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ, ತಿರುಪತಿಯಲ್ಲಿ ಡೇ 12ಇಂದ ನಾವು ಕಡಪಲ್ಲಿ ನಾವು ಡೇ 10 ನಾವು ಸ್ಟಾರ್ಟ್ ಮಾಡೋಣ. ಓಕೆ, ಗುಡ್ ನೈಟ್. ಥ್ಯಾಂಕ್ ಯು ಸೊ ಮಚ್.